ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಕಿಚನಿಂದ ಶುರು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನನಗೆ ಇವತ್ತು ನನ್ನ ಅಕ್ಕನ ಮನೆಗೆ ಹೋಗೋದಿದೆ. ಅಕ್ಕನ ಮನೆಯಿಂದ ನಾವು ನಮ್ಮ ಕುಟುಂಬದ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋದಿದೆ. ಸೊ ಅದಕ್ಕೋಸ್ಕರ ಇವಾಗ ಬೇಗ ಪಾತ್ರೆಯನ್ನು ತಿಕ್ತಾ ಇದ್ದೀನಿ. ಅಂತಂದರೆ ಇವರಿಗೆ, ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಕಷ್ಟ ಆಗಬಾರ್ದು. ಮತ್ತೇನು ಸಿಂಕಲ್ಲಿ ಪಾತ್ರೆ ಬಿಟ್ಟು ಹೋದರೆ ಏನು ಮಾಡ್ತಾರೆ ಅಂತಂದರೆ, ನಾನು ಒಂದು ಹೇಳ್ತೀನಿ. ಇದು ಎಲ್ಲರ ಮನೇಲಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಪಾತ್ರೆ ಇದ್ದರೂ 1-2 ಪಾತ್ರೆ ಇದ್ದರೂ ಕೂಡ ಅವ್ರು ತಿಂದದ್ದು ಕೂಡ ಅಲ್ಲೇ ಇಟ್ಟು ಹೋಗ್ತಾರೆ. ಸೊ ಅದಕ್ಕೋಸ್ಕರ ನನಗನ್ನಿಸ್ತು, ಇಲ್ಲ ಇವತ್ತೆಲ್ಲ ಪಾತ್ರೆ ಎಲ್ಲಿ ಏನಿದೆ ಅದನ್ನೆಲ್ಲ ತೊಳೆದೇ ಹಾಕಿ ಹೋಗ್ತೇನೆ. ಹಾಗೆ ಇಟ್ಟರೆ ನಾನು ಬರಬೇಕಾದ್ರೆ ಇನ್ನಷ್ಟು ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಏನಿದೆ ನೋಡಿ, ಪಾತ್ರೆಗಳನ್ನೆಲ್ಲ ತೊಳೆದು ಅನ್ನ ಇಟ್ಟಿದ್ದೀನಿ. ಆ್ಯಂಡ್ ಪದಾರ್ಥ ಆಲ್ರೆಡಿ ಇದೆ, ಬೀಜ ಮಾಡಿರೋದಿದೆ. ಸೊ ಅದೇ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಅನ್ನ ಮಾಡಿ ಎಲ್ಲ ಪಾತ್ರೆ ಅದು ಬಟ್ಟೆ ಎಲ್ಲ ಒಗೆದು ಎಲ್ಲ ಆಯಿತು. ಸೊ ಇವ್ರು ಬರಬೇಕಾದ್ರೆ ಆರಾಮವಾಗಿ ಕೂತ್ಕೊಂಡು ಊಟ ಮಾಡಲಿ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಕೆಲಸವನ್ನು ಮಾಡಿಟ್ಟು ಹೋಗ್ತಾ ಇದ್ದೀನಿ. ಮತ್ತು ನನಗನ್ನಿಸ್ತು ಅಂತಂದರೆ, ನಾನಿವಾಗ ಇಲ್ಲಿಂದ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ನಾನ ಮಾಡಿ ನಂತರ ವಾಪಸ್ ನಾವು ಅಕ್ಕನ 2 ವೀಲರ್ ಏನಿದೆ ನೋಡಿ ಅದ್ರಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನನಗನ್ನಿಸ್ತು, ಒಂದು ಬಟ್ಟೆಗಾದರೂ ಐರನ್ ಮಾಡ್ಕೊಂಡು ಹೋಗೋಣ, ಮತ್ತು ಇನ್ನೊಂದು ಬಟ್ಟೆನ ಅಕ್ಕನ ಮನೆ ಹೋಗಿಬಿಟ್ಟು ಮತ್ತೆ ಐರನ್ ಮಾಡ್ತೀನಿ ಅಂತಂದರೆ ಇವಾಗ ಐರನ್ ಮಾಡ್ಕೊಂಡು ನಾನು ಹೋದರೆ ಬಸ್ಸಲ್ಲಿ ಹೋಗ್ತೀನಿ, ವಾಪಸ್ ಅದೇ ಥರ ಏನೋ ಮೆಸ್ಸಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಇವಾಗ ಇದು ಒಂದು ಬಟ್ಟೆಗೆ ಮಾತ್ರ ಇಲ್ಲಿ ನಾನು ಐರನ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಗಂಟೆ 12 ಏನೋ ಆಗ್ತಾಯಿದೆ. ನಾನು ರೆಡಿಯಾಗಿದ್ದೀನಿ ನೋಡಿ. ಸೊ ಬ್ಯಾಗೆಲ್ಲ ಇಟ್ಕೊಂಡು ರೆಡಿಯಾಗಿದ್ದೀನಿ. ಅಂತಂದರೆ ನಮಗೆ ಇವತ್ತು ನಮ್ಮ ಪೂರ್ವಜರ ಮನೆ ಏನಿದೆ ನೋಡಿ, ಕುಟುಂಬದ್ದು ಹೇಳ್ತೀವಿ ನೋಡಿ, ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಪ್ರೋಗ್ರಾಮ್ ಅಂತಂದರೆ ಅಲ್ಲಿಂದ ನಮಗೆ ದೇವಸ್ಥಾನಕ್ಕೆಲ್ಲ ಹೋಗೋದಿದೆ. ಸೊ ಅದಕ್ಕೋಸ್ಕರ ಇವಾಗ ರೆಡಿಯಾಗಿದ್ದೀನಿ. ಇಲ್ಲಿಂದ ನಾನು ಡೈರೆಕ್ಟಾಗಿ ಅಕ್ಕನ ಮನೆಗೆ ಹೋಗ್ತೀನಿ. ಅಕ್ಕನ ಮನೆಯಿಂದ ಮತ್ತೆ ನಾವು ಅಲ್ಲಿಂದ ವಾಪಸ್ ನನ್ನ ಪೂರ್ವಜರ ಮನೆಗೆ ಹೋಗೋದಿದೆ. ಸೊ ಬನ್ನಿ ಇವಾಗ ಹೋಗ್ತೀನಿ. ಇಲ್ಲಾಂದರೆ ಇವಾಗ ಮೋಡ ಹಾಕಿದೆ ದೊಡ್ಡ, ಮತ್ತು ಮನೆ ಹೇಗೆ ಮಳೆ ಸಿಗ್ತದೆ. ಇವಾಗ ಇಲ್ಲಿ ಬಿಸಿಲಿದೆ ನೋಡಿ, ಎಷ್ಟು ಬಿಸಿಲಿದೆ. ಸೊ ಹಾಗಾಗಿ ಬನ್ನಿ ಹೋಗೋಣ, ನೋಡೋಣ ಹೇಗಿರುತ್ತೆ ಅಂತ. ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿದ್ದಾಳೆ ಮೋನಿಶಾ, ಇಲ್ಲಿದ್ದಾಳೆ ಚೇತಾ. ಓಕೆ ಫ್ರೆಂಡ್ಸ್, ನಾನು ಆವಾಗ ರೀಚ್ ಆಗಿದ್ದೇನೆ. ಇವಾಗ ಇಲ್ಲಿ ಮಳೆ ಬರ್ತಾ ಉಂಟು ನೋಡಿ. ನಾವು ಬರುವಾಗ ಮಳೆನೇ ಇರಲಿಲ್ಲ. ಇವಾಗ ಇಲ್ಲಿಂದ ನಮಗೆ ವಾಪಸ್ ಹೋಗೋದಿದೆ. ಚಳಿ ಕೂಡ ಆಗ್ತಾ ಉಂಟು. ನಾನು ಈ ಬ್ಯಾಗ್ ತೊಗೊಂಡು ಬಂದದ್ದು ನೋಡಿ. ಇದರಲ್ಲಿ ಆಲ್ಮೋಸ್ಟು ಇದು ನಾನು ಅಮೆಝಾನಿಂದ ತೊಗೊಂಡದ್ದು ಬ್ಯಾಗ್. ಚೆನ್ನಾಗಿದೆ ಇದು. ಆ್ಯಂಡ್ ಇದರಲ್ಲಿ 2 ದಿವಸದ್ದು ಇದು ಫುಲ್ ಹಾಕೋಕ್ಕಾಗತ್ತೆ, ಇನ್ನು ಬಟ್ಟೆ ಎಲ್ಲ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಾವಿವಾಗ ಅಕ್ಕನ ಮನೆಯಿಂದ ನಮ್ಮ ಕುಟುಂಬದ ಮನೆ ಏನಿದೆ ನೋಡಿ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿ ದನ ಇದೆ ನೋಡಿ ಅವರಲ್ಲಿ. ನನಗೆ ತುಂಬ ಖುಷಿ ಆಯಿತು. ಈ ದನ ಏನಿದೆ ನೋಡಿ, ಇದು ಮುದ್ದು ಮಾಡುತ್ತೆ. ಕಿಸ್ ಕೊಡು ಅಂತಂದರೆ ಕಿಸ್ ಕೊಡುತ್ತೆ. ಇದು ತಾಯಿ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅದಾದನಂತರ ನಮ್ಮನ್ನು ಊಟಕ್ಕೆ ಕರೆದ್ರು, ಊಟ ಮಾಡಿ ಬನ್ನಿ ಅಂತ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಹಾಗೆ ರಾತ್ರಿ ತುಂಬ ಲೇಟಾಗಿ ಮಲಗಿದ್ವಿ. ಅದಾದ ನಂತರ ನೋಡಿ, ಇವಾಗ ಬೆಳಿಗ್ಗೆ 3:15 ಎದ್ಬಿಟ್ಟು ನಾವು ರೆಡಿಯಾಗಿದ್ದೀವಿ. ಇನ್ನು ನಮಗೆ ಸುಬ್ರಹ್ಮಣ್ಯಕ್ಕೆ ಹೋಗೋದಿದೆ. ಇಲ್ಲಿ ನಾನು ಏನು ಮಾತಾಡೋದು ಕೇಳೋದಿಲ್ಲ, ಏನಕ್ಕೆ ಅಂತಂದರೆ ಅವರು ಭಕ್ತಿಗೀತೆ ಹಾಕಿದ್ರು ಹಾಗಾಗಿ. ಆ್ಯಂಡ್ ಇವತ್ತು ಆಟಿ ಅಮಾವಾಸ್ಯೆ ಬೇರೆ, ನಮ್ಮ ಕಡೆ ಮದ್ದು ಕುಡಿತಾರೆ. ಹಾಗೆ ಮೆಂತೆ ಗಂಜಿ ಮಾಡ್ತಾರೆ. ಸೊ ಅದು ಮೆಂತೆ ಗಂಜಿ ಏನಿದೆ ನೋಡಿ ಅದನ್ನು ತಿಂದ್ವಿ ನಾವು. ಅದಾದ ನಂತರ ಅಕ್ಕ ಇಲ್ಲಿ ಹೇಳ್ತಾ ಇದ್ಲು, ನೀನು ಯಾವಾಗಲೂ, ನಾನು ಯಾವಾಗ ಊಟ ಮಾಡ್ತಾ ಇರ್ತೀನಿ, ತಿಂತಾ ಇರ್ತೀನಿ, ಆವಾಗಲೇ ನೀನು ವಿಡಿಯೋ ಶೂಟ್ ಮಾಡ್ತೀಯಾ ಅಂತ, ಮಾಡಬೇಡ ಅಂತ ಹಾಗೆ ಹೇಳ್ತಾ ಇದ್ಲು. ಹೊರಗಡೆ ನೋಡಬೇಕಾದ್ರೆ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ನೋಡಿ. ಇವಾಗ ನಾವೆಲ್ಲೂ ಹೊರಟ್ವಿ ಹೋಗೋದಕ್ಕೆ. ಸೊ ನನ್ನ ಅಣ್ಣ ಕೂಡ ಬಂದಿದ್ದ. ಅಣ್ಣ, ಮಾವ ಇಬ್ಬರು, ನನ್ನ ಚಿಕ್ಕಮ್ಮಂದಿರು, ಆಮೇಲೆ ಅಕ್ಕ, ನಾನು ಒಂದೇ ಕಡೆ ಕೂತ್ಕೊಂಡಿದ್ವಿ. ಸೊ ನಾನಿಲ್ಲೇನು ಮಾತಾಡೋದಕ್ಕೆ ಹೋಗಿಲ್ಲ.
ಮಾತಾಡ್ತಾ ಇದ್ರಲ್ವ ಹಾಗೆ. ಆ್ಯಂಡ್ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಬೆಳಕಾಯಿತು ನೋಡಿ. ನಾವು ನೋಡಬೇಕಾದ್ರೆ ಮಕ್ಕಳು ಎಲ್ಲ ಹೋಗ್ತಾಯಿದ್ರು. ನಮಗೆ ಅನ್ನಿಸ್ತಾನೇ ಇರಲಿಲ್ಲ ಏನು ಅಂತಂದರೆ ಇಷ್ಟು ಬೇಗ ನಾವು ಬಂದಿದ್ದೀವಿ ಅಂತ. ಇವಾಗ ನಾವು ತಲುಪಿದ್ವಿ ಸುಬ್ರಹ್ಮಣ್ಯ ಟೆಂಪಲಿಗೆ. ಹಾಗೆ ತುಂಬ ಖುಷಿ ಆಯಿತು. ಬೆಳಗಿನ ಜಾವ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ. ನೇಚರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಚ್ಚ ಹಸಿರಾಗಿ ಕಾಣುತ್ತೆ. ಮಳೆ ಬಂದಿರುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಫಾಗ್ ಎಲ್ಲ ಏನಿದೆ ನೋಡಿ, ಇಬ್ಬನಿ ಬಿದ್ದು ಇನ್ನಷ್ಟು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಈ ಥರ ಬೆಳಿಗ್ಗೆ ಎಲ್ಲಾದರೂ ಹೋದರೆ ತುಂಬ ಖುಷಿ ಆಗುತ್ತೆ. ಲೈಕ್ ಬೆಳಗ್ಗೆ ನೀವು ಯಾವಾಗ ಬೇಗ ಎದ್ದೇಳ್ತೀರಿ ನೋಡಿ, ಆವಾಗ ನಿಮ್ಮ ಡೇ ಏನಿದೆ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲೂ ಡಿಮೋಟಿವೇಟ್ ಆಗೋದಿಲ್ಲ, ಮೋಟಿವೇಟ್ ಆಗ್ತೀರಾ. ಸೊ ಅದಕ್ಕೆ ಮೊದಲಿನವರೆಲ್ಲ ಹೇಳ್ತಾ ಇದ್ದು ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಕೆಲಸಗಳನ್ನು ಬೇಗ ಬೇಗ ಮಾಡಬೇಕು ಅನ್ನೋದು. ಸೊ ಇವಾಗ ರೀಚ್ ಆದ್ವಿ. ಹಾಗೆ ನಾನಿಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಯಿತು. ಅಂತಂದರೆ ತುಂಬ ವರ್ಷನೇ ಆಗೋಯಿತು ನಾವು ಈ ಕಡೆ ಬರೋದೆ. ಇಲ್ಲದಿದ್ದರೆ ನಾವು ಬರ್ತಾ ಇರ್ತೀವಿ, ಬಟ್ ತುಂಬ ವರ್ಷನೇ ಆಗೋಯಿತು ನೋಡಿ. ಇದೆಲ್ಲ ನನ್ನ ಚಿಕ್ಕಮ್ಮಂದಿರು. ಸೊ ನಾವೆಲ್ಲರೂ ಬಂದಂತಂದರೆ ತುಂಬ ಎಲ್ಲರೂ ಬಂದಿರಲಿಲ್ಲ, ಬಟ್ ನನ್ನ 3 ಚಿಕ್ಕಮ್ಮಂದಿರು, ಒಂದು ಮಾವ, ಅಣ್ಣ, ಸೊ ಆ ಥರ ಎಲ್ಲ ಹೋದದ್ದು. ಅದಾದ ನಂತರ ನಾವು ಹೋಟೆಲಿಗೆ ಬಂದ್ವಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಅಕ್ಕ ನಾನು ಕೇಳಿದ್ದು ನಿನ್ಗೇನು ಬೇಕು. ನಾವು ಆಲ್ರೆಡಿ ಮೆತ್ತೆ ಗಂಜಿ ತಿನ್ಕೊಂಡು ಬಂದಿದ್ವಿ, ಬಟ್ ನನ್ನ ಒಂದು ಚಿಕ್ಕಮ್ಮ ಏನಿದ್ದಾರೆ ನೋಡಿ ಅವ್ರು ಏನೂ ತಿನ್ಕೊಂಡು ಬಂದಿರಲಿಲ್ಲ. ಸೊ ಅವ್ರು ತೊಗೊಳ್ಬೇಕಾದ್ರೆ ನಮ್ಗನ್ಸು ನಾವು ತೊಗೊಳ್ಳೋಣ ಅಂತ. ಸೊ ನನ್ನ ಆಂಟಿ ಇಲ್ಲಿ ವಡೆ ತೊಗೊಂಡ್ರು, ನಾವು ಕೂಡ ಅದನ್ನೇ ತೊಗೊಂಡ್ವಿ ಇಲ್ಲಿ ವಡೆ. ಆಮೇಲೆ ನನ್ನ ಮೊಬೈಲ್ ಈ ಥರ ಬಿದ್ದೋಯ್ತು. ಆಮೇಲೆ ಅಕ್ಕ ಅಂದ್ಲು ಇನ್ನು ಆ ಥರ ಇಡಬೇಡ ಅಂತ ಹೇಳಿಬಿಟ್ಟು. ಸೊ ಇವಾಗ ನೋಡಿ ನಾವು ವಡೆ ತಿಂತಾಯಿದ್ವಿ. ಆಮೇಲೆ ವಾಪಸ್ ಕಾರಲ್ಲಿ ಬಂದು ಕೂತ್ಕೊಂಡ್ವಿ. ಮಳೆ ಬರ್ತಾ ಇತ್ತು, ಬಟ್ ಏನು ಮಾಡೋಕ್ಕಾಗತ್ತೆ, ಹೋದ ಕೆಲಸ ಆಗಬೇಕಲ್ವ. ಸೊ ನಮಗೆ ಬರಬೇಕಾದ್ರೆ ಈ ಥರ ಮಣ್ಣಿನ ಏನು ಹೇಳ್ತಾರೆ ಅದಕ್ಕೆ, ಮಣ್ಣಿನ ಮಡಕೆ ಬೇಕಾಗಿತ್ತು. ಸೊ ಅದನ್ನು ತೊಗೊಂಡು ಬಂದ್ವಿ. ಒಂದು ಕೆಲಸ ಇದೆ, ಅದನ್ನ ನಾನು ನಿಮಗೆ ಇಲ್ಲಿ ಶೇರ್ ಮಾಡೋದಿಲ್ಲ ಏನು ಎತ್ತ ಅಂತ ಹೇಳಿಬಿಟ್ಟು. ಬಿಕಾಸ್ ಕೆಲವೊಂದು ಪ್ರೈವೇಸಿ ಇರುತ್ತೆ ಅಲ್ವ. ಸೊ ಹಾಗಾಗಿ ಅದನ್ನ ನಾನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಆಮೇಲೆ ನಾವು ಇಲ್ಲಿಂದ ಹೊರಟ್ವಿ. ಮುಂದೆ ಹೋಗಬೇಕಾದ್ರೂ ಕೂಡ ನಮಗೆ ಸ್ವಲ್ಪ ದಿನಸಿ ಅಂಗಡಿ ಏನಿದೆ ನೋಡಿ ಅದರಿಂದ ಸ್ವಲ್ಪ ಐಟಮ್ ತೊಗೊಳ್ಳೋದಿತ್ತು. ಸೊ ನನಗೆ ಇಲ್ಲಿ ಎಷ್ಟು ಆಗುತ್ತೆ ನೋಡಿ ಅಷ್ಟು ಶೂಟ್ ಮಾಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನಗೆ ಅಕ್ಕ ಏನು ಅಂತಂದರೆ ಜೆಲ್ಲಿ ತೆಗೆದು ಕೊಟ್ಲು, ನಿಶಾಳಿಗೆ ತೊಗೊಂಡು ಹೋಗಿ ಕೊಡು ಅಂತ. ಸೊ ಇದು ಎಲ್ಲವನ್ನು ನಾನು ಅವಳಿಗೆ ಕೊಡ್ತಾ ಇಲ್ಲ, ಒಂದೊಂದಾಗಿ ದಿವಸಕ್ಕೆ ಒಂದೊಂದು ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದೀನಿ. ಹಾಗೆ ಸೊ ನಾವು ರೀಚ್ ಆದ್ವಿ ಕುಟುಂಬದ ಮನೆ ಅಂತಲೇ, ನಮ್ಮ ಪೂರ್ವಜರ ಮನೆಗೆ. ಸೊ ನಾನಿಲ್ಲಿ ನನ್ನ ಮೊಬೈಲ್ ಬಿಟ್ಟು ಹೋಗಿದ್ದೆ, ಅದಕ್ಕೆ ತೊಗೊಂಡು ಹೋಗೋಕ್ಕೆ ಬಂದೆ. ಮಳೆ ಬರ್ತಾಯಿದೆ ಇವಾಗ ಜೋರಾಗಿ. ಇಲ್ಲೊಂದು ನಾಯಿ ಇದೆ ನೋಡಿ, ನೋಡಿ ಬಾಯ್ ಬಾಯ್. ಇವಾಗ ಇಲ್ಲಿ ಸ್ವಲ್ಪ ಕೆಲಸಗಳಿದೆ ಮಾಡೋದಕ್ಕೆ. ಹಾಗೆ ನಮಗೆ ಅನ್ನ ಮತ್ತು ಏನಾದರೂ ಒಂದು ಸಾರು ಮಾಡಬೇಕು ಅಂತ ಇದ್ದೀವಿ. ನನ್ನ ಇಲ್ಲಿ ಅಕ್ಕ ಅಂತಂದರೆ ನನ್ನ ಚಿಕ್ಕಮ್ಮನ ಮಗಳು ಏನಿದ್ದಾರೆ ನೋಡಿ, ಅವರು ಟೊಮೆಟೊಸನ್ನ ಕಟ್ ಮಾಡ್ತಾ ಇದ್ದಾರೆ. ಅಂತಂದರೆ ಒಂದು ಟೊಮೆಟೊ ಸಾರು, ಆಮೇಲೆ ಒಂದು ಅನ್ನ ಮಾಡೋಣ ಅಂತ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಹೋಯಿತು ಇವತ್ತಿನ ದಿನ. ಹಾಗೆ ಅಲ್ಲೊಂದು ನಾಯಿ ಕೂಡ ಬಂದಿತ್ತು, ಅದು ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಾ ಇತ್ತು ಅಂತಂದರೆ. ಹಾಗೆ ಕೆಲವೊಂದು ಅದರ ಫೋಟೋಸ್ಗಳನ್ನು ಕೂಡ ನಾನು ತೆಗೆದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದು ನನಗೆ ನಮ್ಮ ಕಿಯಾ ಏನಿದೆ ನೋಡಿ ಅವನ ನೆನಪು ಬರ್ತಾಯಿತ್ತು ನಾನಲ್ಲಿ ಇರಬೇಕಾದ್ರೆ. ನೋಡಿ ಟೊಮೆಟೊ ಸಾರು ಆಮೇಲೆ ಒಂದು ಅನ್ನ ಅಷ್ಟೇ ಮಾಡಿರೋದು, ಬೇರೇನೆಲ್ಲ. ಸುಬ್ರಹ್ಮಣ್ಯದಿಂದ ಬರಬೇಕಾದ್ರೆ ನಾನು ಇದು ತೊಗೊಂಡು ಬಂದೆ. ಸುಬ್ರಹ್ಮಣ್ಯದಿಂದ ಬರಬೇಕಾದ್ರೆ ನಾನು ಇದು ತೊಗೊಂಡು ಬಂದೆ. ಇದು ಹೊರಗಡೆ ಹೊಸ್ತಿಲು ಏನಿದೆ ನೋಡಿ ಅದರ ಮೇಲೆ ಹಾಕ್ತಾರಲ್ವ ಅದು. ಸೊ ಅಕ್ಕನ ಮನೇಲಿ ಕೂಡ ಇದೆ. ಅಕ್ಕೊಂದು ದಿವಸ ಹೇಳಿದ್ಲು ತೊಗೋ ಅಂತ ಹೇಳಿಬಿಟ್ಟು ಹಾಕು ಅಂತ. ಆ್ಯಂಡ್ ಇವತ್ತು ಹೇಳೇ ಬಿಟ್ಲು ಅವಳು, ತೊಗೋ ಇದು ಒಳ್ಳೆಯದು ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಇವಾಗ ನಾನೊಂದು ತೊಗೊಂಡೆ. ಆಮೇಲೆ ನನ್ನ ಚಿಕ್ಕಮ್ಮ ಇದ್ದಾರೆ, ಅವರು ಕೂಡ ತೊಗೊಂಡ್ರು. ಸೊ ಇವಾಗಷ್ಟೇ ನಾನು ಮನೆಗೆ ರೀಚ್ ಆದೆ, ಬಟ್ಟೆ ಇನ್ನೂ ಚೇಂಜ್ ಮಾಡಬೇಕಷ್ಟೆ. ಆ್ಯಂಡ್ ಎಸ್ ಫ್ರೆಂಡ್ಸ್, ಈ ವ್ಲಾಗ್ನ ನಾನಿಲ್ಲ ಏನು ಮಾಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ವೀಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.